ಬೇಗ ಬಾಮ್ಮ, ಸ್ಕೂಲಿಗೆ ಲೇಟ್ ಆಗತ್ತೆ ಕಂದ. ಇವತ್ ಸ್ಕೂಲ್ಗೆ ನಾನ್ ಬಿಡ್ತೀನಿ. ಮಾಮಂಗ್ ತೊಂದರೆ ಕೊಡ್ಬೇಡ. ಇಲ್ಲ, ಬಂದ್ಮೇಲೆ ರೋಹಿಣಿ ಜೊತೆ ಆಟ ಆಡುವಂತೆ. ಇವತ್ತು ಸ್ಕೂಲಿಗೆ ಬರೀ ಆಪಲ್ ಕಣೋ, ಬೇಜಾರು ಮಾಡ್ಕೋಬೇಡ ಕಂದ. ಇವತ್ತು ನಿನ್ಗೆ ಸಾಯಂಕಾಲ ಬಂದ್ಮೇಲೆ ತಮಾಷೆ ತಿಂಡಿ ಮಾಡಿರ್ತೀನಿ. ಅಕ್ಕ, ಇದೇನು ಇಷ್ಟು ಮಾರ್ಕ್ಸ್ ತೆಗೆದ್ಬಿಟ್ಟಿದ್ಯಾ? ಚೆನ್ನಾಗಿ ಓದ್ಬೇಕು ಕಣೋ. ಮಾಮ ಹತ್ರ ಹೇಳಿಸ್ಕೋ, ಚೆನ್ನಾಗಿ ಹೇಳ್ಕೊಡ್ತಾನೆ. ನೀನಂದ್ರೆ ಮಾಮ ತುಂಬಾ ಇಷ್ಟ. ಅವಳನ್ನು ಬಿಟ್ಬಿಡು. ಅವಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ನಮ್ಗಿಲ್ಲಪ್ಪ, ನಮ್ಗಿಲ್ಲ. ನಿಧಾನ ಕಣೋ, ಬಿದ್ದು ಬಿಡ್ತೀಯ ಕಣೋ. ನೋಡ್ರಿ, ಪೆಟ್ ಮಾಡ್ಕೊಂಡ್ಬಿಟ್ಟಿದಾನೆ. ನಿಧಾನಮ್ಮ. ಏ ಕಿಟ್ಟಿ, ತಾವು ಜೀವನದಲ್ಲಿ ಎಲ್ಲರ ಹತ್ರಲೂ ಶಹಭಾಷ್ ಅನ್ನಿಸ್ಕೊಂಡಿದ್ದೀರ, ಸೈ ಅನ್ನಿಸ್ಕೊಂಡಿದ್ದೀರ. ಆದ್ರೆ ನಾನು ಎಲ್ಲರ ಹತ್ರ ಅನಿಷ್ಟ ಅನ್ನಿಸ್ಕೊಂಡಿದ್ದೀನಿ ಸರ್. ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ಸರ್, ಇದುವರೆಗೂ ಜೀವನ ಅರ್ಥ ಮಾಡ್ಕೊಳ್ಳದೆ ಕರ್ತವ್ಯ ಭ್ರಷ್ಟನಾಗಿದೆ ಸರ್. ಜನಗಳ ಹತ್ರ ಚೀ ತೂ ಅನ್ನಿಸ್ಕೊಂಡು ಅವ್ರ ಶಾಪಕ್ಕೆ ಗುರಿ ಆಗಿದ್ದೀನಿ ಸರ್. ಸರ್, ನಾನ್ ಸಾಯೋಷ್ಟೊಳಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ತಮ್ಮ ಹತ್ರ ಒಂದು ಸತ್ಯ ಹೇಳ್ಬೇಕು ಅಂತ ಬಂದಿದ್ದೀನಿ ಸರ್. ನೋಡು ಅಜಯ್, ನಿನ್ನ ಜೀವನದಲ್ಲಿ ನಿನಗೆ ಜಿಗುಪ್ಸೆ ಆದಾಗ ಹತಾಶನಾಗಬೇಡ. ಇದನ್ನ ತೆಗೆದು ನೋಡು. ಮಿಸ್ಟರ್ ಅಜಯ್, ನಿಮ್ಮೆಲ್ಲ ನಮಗೆ ತುಂಬಾ ಗೌರವ ಇದೆ. ನೀವು ಅದೇನು ಹೇಳಬೇಕು ಅಂತಿದ್ರು ಅದನ್ನ ನೇರವಾಗಿ ಹೇಳಿ. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಕ್ರಾಂತಿ ಆಗ್ಬೇಕು, ರೆವಲ್ಯೂಷನ್ ಆಗ್ಬೇಕು. ಸರಿ ಅಜಯ್, ಈಗ ನಾವೇನ್ ಮಾಡ್ಬೇಕು ಹೇಳಿ. ಷಂಡತನ ಬಿಡಬೇಕು. ಅಂದ್ರೆ ನೀವೊಬ್ರೇ ಗಂಡಸು ಅನ್ಕೊಂಡಿದ್ದೀರಾ? ಹಾಗೆ ಹೇಳಲಿಲ್ಲ ಸರ್. ಭಾರತ ಮಾತೆ ಯಾವ ಷಂಡರಿಗೂ ಜನ್ಮ ಕೊಟ್ಟಿಲ್ಲ ಅನ್ನೋದನ್ನ ಮರಿಬೇಡಿ. ಚಂದ್ರಶೇಖರ್ ಆಜಾದ್
ಸುಭಾಷ್ ಚಂದ್ರ ಬೋಸ್, ರಾಜಗುರು ಸಾವರ್ಕರ್, ಭಗತ್ ಸಿಂಗ್ ಅಂತ ಕ್ರಾಂತಿಕಾರಿಗಳು ಹುಟ್ಟಿದ ನಮ್ಮ ದೇಶದಲ್ಲಿ ಇವತ್ತು ಕ್ರಾಂತಿ ಅನ್ನೋ ಮಾತು ಸತ್ತೋಗಿದೆ. ಅದು ಪುನಃ ಹತ್ತಿ ಉರಿಬೇಕಾದ್ರೆ ಎಲ್ಲಾದ್ರೂ ಒಂದು ಕಿಡಿ ಸಿಡಿಲೇಬೇಕು. ಎಂಜಿಲ್ ಕಾಸಿಗೆ ಕೈ ಚಾಚೋದನ್ನ ಬಿಟ್ಟು, ರಾಜಕಾರಣಿಗಳ ಒತ್ತಡಕ್ಕೆ ತಲೆ ತಗ್ಸೋದನ್ನ ಬಿಟ್ಟು, ಅಧಿಕಾರಿಗಳ ಆಮಿಷಕ್ಕೆ ಬಲಿಯಾಗೋದನ್ನ ಬಿಟ್ಟು, ಶ್ರೀಮಂತರ ಇನ್ಫ್ಲೂಯೆನ್ಸ್ನ ಒದ್ದು ಪಕ್ಕಕ್ಕಿಟ್ಟು ನಿರ್ಭಯವಾಗಿ ವಸ್ತುನಿಷ್ಠರಾಗಿ ಕೆಲಸ ಮಾಡಿದ್ರೆ ಸಾಕು. ಅಂದ್ರೆ ನಾವೆಲ್ಲರೂ ಭ್ರಷ್ಟರು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಇಲ್ಲ ಸರ್. ಸರ್, ಪೊಲೀಸ್ ಲಾಠಿ ಏನ್ ಹೇಳುತ್ತೆ ಗೊತ್ತಾ ಸರ್? ನೀನು ನಂತರ ಪ್ರತಿಕ್ಷಣನೂ ನೇರವಾಗಿ ಇರು ಅಂತ. ಭುಜದ ಮೇಲಿನ ಸ್ಟಾರ್ಸ್ ಏನ್ ಹೇಳುತ್ತವೆ ಗೊತ್ತಾ ಸರ್? ನೀವು ಸದಾ ನಂತರ ಹೊಳಿತಾ ಇರಿ ಅಂತ. ನಮ್ ಟೋಪಿ ಮೇಲಿರೋ ಸಿಂಹ ಏನ್ ಹೇಳುತ್ತೆ ಗೊತ್ತಾ ಸರ್? ನೀವು ನಂತರ ಯಾವಾಗ್ಲೂ ಗರ್ಜಿಸ್ತಾ ಇರಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಹೀರೋಗಳಾಗ್ಬೇಕು ಅಂತ ಬಂದು ಝೀರೋಗಳಾಗ್ತಾ ಇದ್ದೀವಿ. ನಮ್ಮ ಯೋಗ್ಯತೆನ 2 ರೂಪಾಯಿ 10 ರೂಪಾಯಿಗೆ ಮಾರ್ಕೋತಾ ಇದ್ದೀವಿ. ಬಡವರ ಶಾಪಕ್ಕೆ ಗುರಿ ಆಗ್ತಾ ಇದ್ದೀವಿ. ಹಣವಂತರ ಆಟಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಮಿಸ್ಟರ್ ಕೃಷ್ಣಪ್ಪ, ಆಗ್ಲೇ ನೀವು ನಾವೆಲ್ಲರೂ ಭ್ರಷ್ಟರು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ, ನಿಮಗೂ ಮನಸ್ಸಾಕ್ಷಿ ಅನ್ನೋದಿದ್ರೆ ಆಫೀಸರ್ ಅಣ್ಣೇಗೌಡರ ಕೊಲೆ ಕೇಸಿನಲ್ಲಿ ನೀವೇನ್ ಮಾಡಿದ್ರಿ ಅಂತ ಹೇಳ್ತೀರಾ? ನೀವಾವತ್ತು ಆ ಹಲ್ಕಾ ಕಾಸಿಗೆ ಕೈ ಚಾಚದೆ ಇದ್ದಿದ್ರೆ ಇವತ್ತು ಅಣ್ಣೇಗೌಡರ ಹೆಂಡತಿ ವಿಧವೆ ಆಗ್ತಿರ್ಲಿಲ್ಲ, ಅವರ ಮಕ್ಕಳು ಅನಾಥರಾಗ್ತಿರ್ಲಿಲ್ಲ, ಅವರ ಕನಸುಗಳು ನುಚ್ಚು ನೂರಾಗ್ತಿರ್ಲಿಲ್ಲ. ನೀವೇನ್ ಹೇಳಿದ್ರಿ? ನೀವೊಬ್ರೇ ಗಂಡಸು ಅಂತ ಅಂದ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರಲ್ಲ. ಓ ಗಂಡ್ಸೆ, BDA ಚೇರ್ಮನ್ ಮಗ ಲವ್ ಮಾಡೋ ನೆಪದಲ್ಲಿ ಸ್ಕೂಲ್ ಮಾಸ್ಟರ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಆಸೆ ಹುಟ್ಟಿಸಿ, ಜೊತೆಗ ಮಗುನು ಹುಟ್ಟಿಸಿ, ಕೊನೆಗೆ ಅವಳೊಬ್ಳು ಕಾಲ್ಗರ್ಲ್ ಅನ್ನೋ ಪಟ್ಟ ಕಟ್ಟಿ ಬೇರೆ ಮದುವೆ ಮಾಡ್ಕೊಂಡಿದ್ದಕ್ಕೆ ಆ ಬಡಪಾಯಿ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡಾಗ ಅವಳ ತಂದೆ ತಾಯಿ ಬಂದು ನಿಮ್ ಕೈಕಾಲು ಹಿಡ್ಕೊಂಡ್ರು, ಕನಿಕರ ತೋರಿಸ್ದೆ. FIR ಶೇಪ್ರೇ ಚೇಂಜ್ ಮಾಡ್ಬಿಟ್ರಲ್ಲ, ಆಗೆಲ್ಲಿಗೆ ಹೋಗಿತ್ತು ನಿಮ್ ಗಂಡಸ್ತನ? ಎಷ್ಟು ಇನ್ನೆಷ್ಟು ಅಂತ ಉದಾಹರಣೆ ಕೊಡ್ಲಿ. ಹಣ ಇರೋರು ನಮ್ಮನ್ನ ನಂಬಿಲ್ದೇ ಇರಬಹುದು, ಆದ್ರೆ ಬಡ ಜನರು ನಮ್ಮನ್ನೇ ನಂಬಿದ್ದಾರಪ್ಪ. ಅವರಿಗೆ ಮೋಸ ಮಾಡಬೇಡಿ. ಆ ಬಡ ಜನನ ಕ್ರೂರ ಮೃಗಗಳಿಂದ ರಕ್ಷಿಸಬೇಕಾಗಿದೆ. ನಾವು ನಮ್ಮ ಕರ್ತವ್ಯಗಳನ್ನ ಪಾಲಿಸೋದಕ್ಕೆ ಮುಂಚೆ ಈ ಕಾಕಿ ಗಂಟಿಕೊಂಡಿರೋ ಕಳಂಕಗಳನ್ನ ಮೊದಲು ಕಿತ್ತೊಗೆಯಬೇಕಾಗಿದೆ. ಎದ್ದೇಳು ಎದ್ದೇಳು ರಕ್ಷಕ ಆರಕ್ಷಕ, ಸಿಡಿದೇಳು ಸಿಡಿದೇಳು ರಕ್ಷಕ ಆರಕ್ಷಕ. ಲಂಚ ಪಡೆಯುವವನು ನೀನಲ್ಲ, ಮಂಚದಾಸೆಗೆ ನೀ ಬಂದಿಲ್ಲ. ಲಂಚಕೋರರ ಪಂಚೆಯ ಹರಿದು, ಲುಚ್ಛ ನಾಯಕರ ಮಂಚವ ಮುರಿದು, ಭ್ರಷ್ಟ ರಾಷ್ಟ್ರವ ಸ್ವಚ್ಛ ಮಾಡೋ ದಂಡ ನಾಯಕ ನೀನು, ದೇಶ ರಕ್ಷಕ ನೀನು. ಹೆರಳಿಲ್ಲವೋ ನಿನ್ನ ತಾಯಿ ಕಳ್ಳ ಖದೀಮನನ್ನ, ಹೊರಳಿಲ್ಲವೋ ನಿನ್ನ ತಂದೆ ಕಾಮ ನೀಚನನ್ನ, ಕಲಿಸಲಿಲ್ಲವೋ ನಿನ್ನ ಗುರು ಮೋಸ ಮಾಟವನ್ನ, ಭರಿಸಲಿಲ್ಲವೋ ಭೂತಾಯಿ ಭ್ರಷ್ಟ ಅನಿಷ್ಟನನ್ನ. ಕೊಲೆಗಾರ ನೀನಲ್ಲ, ಛಲಗಾರ ನೀನು. ಕಾಮುಕನು ನೀನಲ್ಲ, ಶೀಲವಂತೆಯರ ಆರಾಧ್ಯ ದೈವ. ಬಡಜನರ ಭಗವಂತ ನೀನಯ್ಯ ರಕ್ಷಕ, ಸಜ್ಜನರ ಕಾಪಾಡೋ ಪ್ರತ್ಯಕ್ಷ ದೇವ. ಎದ್ದೇಳು ಎದ್ದೇಳು ರಕ್ಷಕ ಆರಕ್ಷಕ, ಸಿಡಿದೇಳು ಸಿಡಿದೇಳು ರಕ್ಷಕ ಆರಕ್ಷಕ.